ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ಯುಗಾದಿ ಹಬ್ಬದ ಅಂಗವಾಗಿ ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಿಸಿಲನ್ನು ಲೆಕ್ಕಿಸದೆ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ನಂತರ ದಾಸೋಹ ಮಹಾಮನೆಯಲ್ಲಿ ಬೇವಿನ ಪಾನಕ ಸ್ವೀಕರಿಸಿ ಕೃತಾರ್ಥರಾಗುತ್ತಿದ್ದಾರೆ. ಯುಗಾದಿ ಹಬ್ಬದ ಅಂಗವಾಗಿ ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಬಿಸಿಲನ್ನು ಲೆಕ್ಕಿಸದೆ ಗರ್ಭಗೃಹದಲ್ಲಿನ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಿದ್ದಾರೆ. ಇನ್ನು ದಾಸೋಹ ಮಹಾಮನೆಯಲ್ಲಿ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿ ಹಾಗೂ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ಅವರು ತಮ್ಮ ಅಮೃತ ಹಸ್ತದಿಂದ ಬಂದಂತಹ ಭಕ್ತಾದಿಗಳಿಗಾಗಿ ಯುಗಾದಿ ಹಬ್ಬದ ವಿಶೇಷವಾಗಿರುವಂತಹ ಬೇವು ಬೆಲ್ಲದಿಂದ ತಯಾರಿಸಿರುವ ಬೇವಿನ ಪಾನಕವನ್ನು ಭಕ್ತಾದಿಗಳಿಗೆ ವಿತರಿಸುವ ಮೂಲಕ ತಮ್ಮ ಆಶೀರ್ವಾದವನ್ನ ನೀಡುತ್ತಿದ್ದಾರೆ. ಪಾನಕ ಸ್ವೀಕರಿಸಿದ ನಂತರ ಭಕ್ತಾದಿಗಳು ದಾಸೋಹದಲ್ಲಿ ಪ್ರಸಾದ ಸೇವನೆಯನ್ನ ಮಾಡುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಸುಪುತ್ರಿಯರಾದ ಕುಮಾರಿ ಶಿವಾನಿ, ಭವಾನಿ ಮತ್ತು ಮಹೇಶ್ವರಿಯವರು ಶರಣಬಸವೇಶ್ವರರ ಒಂದು ಭಕ್ತಿ ಪ್ರಧಾನ ಗೀತೆಯನ್ನ ಹಾಡುವ ಮೂಲಕ ಸಭಿಕರಲ್ಲಿ ಭಕ್ತಿಯ ವಾತಾವರಣವನ್ನ ಮೂಡಿಸಿದರು. ಎಲ್ಲರಿಗೂ ಶರಣು ಶರಣಾರ್ಥಿ. ಯುಗಾದಿ ಹಬ್ಬದ ಶುಭಾಶಯಗಳು. ಗುರುವಿಂಗೆ ಶರಣು ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮಕ್ಕೆ ಶರಣು ಶರಣಾರ್ಥಿ, ಉಪಚಾರಕ್ಕೆಲ್ಲ ನಮಸ್ಕಾರ. ಶರಣೆಂಬುದು ದಾಸೋಹವಯ್ಯ, ಉಪಚಾರಕ್ಕೆಲ್ಲ ನಮಸ್ಕಾರ. ಶರಣೆಂಬುದು ದಾಸೋಹವಯ್ಯ, ದಾಸೋಹವಯ್ಯ, ದಾಸೋಹವಯ್ಯ. ಗುರುವಿಂಗೆ ಶರಣು ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮಕ್ಕೆ ಶರಣು ಶರಣಾರ್ಥಿ. ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿಹನೆಂದು ಪ್ರತಿಯಾಗಿ ಶರಣಾರ್ಥಿ ಎನ್ನುವುದೇ
ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿಹನೆಂದು ಪ್ರತಿಯಾಗಿ ಶರಣಾರ್ಥಿಯನ್ನುದೇ ಶಿವದರುಷಣ 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 ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಮಹಾದಾಸೋಹಿ ಶರಣ ಬಸವ ಮಹಾದಾಸೋಹಿ ಶರಣ ಬಸವ ಮಹಾದಾಸೋಹಿ ಶರಣ ಬಸವ ಮಹಾದಾಸೋಹಿ ಶರಣ ಬಸವ ಗುರುವೆಂಗೆ ಶರಣು ಶರಣಾರ್ಥಿ ಲಿಂಗಕ್ಕೆ ಶರಣು ಶರಣಾರ್ಥಿ ಜಂಗಮಕ್ಕೆ ಶರಣು ಶರಣಾರ್ಥಿ. ಈ ಸಂದರ್ಭದಲ್ಲಿ 8ನೆಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್, ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್ ಅವರು ಆಗಮಿಸುವ ಭಕ್ತಾದಿಗಳಿಗೆ ಬೇವಿನ ಪಾನಕವನ್ನ ನೀಡಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹವ್ಯಾಸಿ ಕಲಾ ಬಳಗ ಕಲಬುರಗಿಯ ವತಿಯಿಂದ ಆಯ್ದ ಕಲಾವಿದರಿಂದ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾತ್ಮೆ ಎಂಬ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶಿಸಲಾಯಿತು. ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹವ್ಯಾಸಿ ಕಲಾ ಬಳಗ ಕಲಬುರ್ಗಿ ಇವರು ಸಾದರಪಡಿಸುವ ಕಲಬುರಗಿ ಜಿಲ್ಲೆಯ ಆಯ್ದ ಕಲಾವಿದರಿಂದ 4ನೆಯ ಕಲಾಕುಸುಮ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಕ್ತಿ ಪ್ರಧಾನ ನಾಟಕ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಮಹಾತ್ಮೆ ಪ್ರದರ್ಶನವು ಶನಿವಾರ ದಿನಾಂಕ 29 ಮಾರ್ಚ್ 2025 ಸಂಜೆ 6:30 ಗಂಟೆಗೆ ಕಲಬುರಗಿ ನಗರದ ಶರಣಬಸವೇಶ್ವರ ಸಂಸ್ಥಾನದ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಔರಾದ್ವಿ ಚರಂತಿ ಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಮರುಳಸಿದ್ದ ಶಿವಾಚಾರ್ಯರು ಹಾಗೂ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರ್ಗಿಯ 9ನೆಯ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ವಹಿಸಿದ್ದರು. ಗೌರವ ಉಪಸ್ಥಿತರಾಗಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರ್ಗಿಯ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶ್ಮುಖ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಕಲಬುರ್ಗಿಯ ಅಧ್ಯಕ್ಷರಾದ ಶರಣಬಸಪ್ಪ ಪಪ್ಪ ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರ್ಗಿಯ ಸರಾಬ್ ಬಜಾರ್ನ ಉದ್ದಿಮೆದಾರರಾದ ವೈಜನಾಥ ದಸ್ತಾಪುರ್, ಬಸವ ಕಲ್ಯಾಣದ ಬಿಜೆಪಿಯ ಯುವ ಮುಖಂಡರಾದ ಸಂಜು ಮೂಲ್ಗೆ ಆಗಮಿಸಿದ್ದರು. ಜ್ಯೋತಿ ಬೆಳಗಿಸಲು ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ನೀಲ್ಕಂಠರಾವ್ ಮುಲ್ಗೆ, ನ್ಯಾಯವಾದಿಗಳಾದ ಮಲ್ಲಿಕಾರ್ಜುನ್ ಮೇಳ್ಕುಂದಿ, ಉದ್ದಿಮೆದಾರರಾದ ರಮೇಶ್ ಜೇವರ್ಗಿ, ಚನ್ನಬಸಪ್ಪ ಸಮಣ್ಣಿ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಉಪಮಹಾಪೌರರಾದ ಶಿವಾನಂದ ಪಿಸ್ತಿ ಆಗಮಿಸಿದ್ದರು. ಭೂಮಿ ಪೂಜೆ ಮಾಡಲು ನ್ಯಾಯವಾದಿಗಳಾದ ಮಲ್ಲಿಕಾರ್ಜುನ್ ಕಣ್ಣಿ ಹಾಗೂ ಸರ್ಕಾರಿ ನೌಕರರ ಸಂಘ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಬಿಎಸ್ ದೇಸಾಯಿ ಆಗಮಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ರಾಜು ಲೆಂಗಟಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ನ್ಯಾಯವಾದಿಗಳಾದ ಚಂದ್ರಕಾಂತ್ ಕಾಳಗಿ ಹಾಗೂ ಬಿಜೆಪಿ ನಗರ ಜಿಲ್ಲಾ ಕಾರ್ಯದರ್ಶಿಗಳಾದ ಸಂಗಮೇಶ್ ರಾಜೋಳೆ ಆಗಮಿಸಿದ್ದರು. ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್ ಸರ್ ಅವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಶ್ರೀಮತಿ ತಾಯಿಯವರ ದಕ್ಷಿಣೆ ತಾಯಿಯವರ ಪಾದಕ್ಕೆ ನಮಸ್ಕರಿಸಿ ಅವೆಲ್ಲ ಇವತ್ತು ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹೋದರರಾದ ಸಂಜೀವ್ ಕುಮಾರ್ ಮುಲ್ಗೆ ಅವರು ಹಾಗೂ ಚಂದ್ರಬಸಪ್ಪ ಸಮಾನಯ್ಯನವರು ಹಾಗೂ ರಮೇಶ್ ಜವರ್ಗಿಯವರು ಹಾಗೂ ಮಲ್ಲಿಕಾರ್ಜುನ್ ಮೇಳ್ಕುಂದಿಯವರು ಹಾಗೂ ನಮ್ಮ ವೈಜನಾಥ್ ದಸ್ತಾಪುರವರು ಹಾಗೂ ಶಿವಾನಂದ ಪಿಸ್ತಿಯವರು ಹಾಗೂ ರಾಜು ಲೆಂಕೇಳವರು, ಶಿವರಾಜ್ ಶಾಸ್ತ್ರಿ ಅವರು, ಶಾಂತಕುಮಾರ್ ಪಾಟೀಲ್ ಅವರು, ನಾಗರಾಜ್ ಕಲ್ಲವರು ಹಾಗೂ ಅರ್ಜುನ್ ಜಮಾಲ್ ಅವರು, ವಿಶ್ವನಾಥ್ ಪಾಟೀಲ್ ಅವರು ಹಾಗೂ ಸಾಕಷ್ಟು ಜನ ಎಲ್ಲ ಕ್ಷೇತ್ರದಲ್ಲಿ ಯಾರು ಸ್ವಲ್ಪ ಕಾಣಿಸ್ತಾ ಇದೆ ಯಾರು ತಪ್ಪು ಶಿವರಾಜ್ ತ್ರಿಪೇಟೆಯವರು, ಮಲ್ಲಿಕಾರ್ಜುನ್ ಕಣ್ಣಿಯವರು ನಾಟಕ ಷಡಕ್ಷರ ನಾಟಕ ಬಹಳ ಒಂದು ನಮ್ಮೆಲ್ಲರಿಗೆ ಬೇಕಾದಂತಹ ನಾಟಕ ಇದೆ. ಷಡಕ್ಷರ ನಾಟಕ ಭಕ್ತಿ ಪೂರ್ವಕವಾದ ಒಂದು ನಾಟಕ ಇದೆ.
ಜಿಲ್ಲೆ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಹಾಗೂ ಶಿಕ್ಷಣ ಸಂಸ್ಥೆಗಳು ಬಹಳ ಮುಮ್ಮರವಾಗಿ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಶರಣಬಸವೇಶ್ವರ ಮಹಾತ್ಮೆಯನ್ನು ನಾಟಕವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಬಹಳ ನಮ್ಮ ಇದರ ಅಧ್ಯಕ್ಷತೆ ವಹಿಸಿದಂಥ ರಮೇಶ್ ತಿಮ್ಮವರು ಮತ್ತು ಒಳ್ಳೆ ಸುಂದರವಾಗಿ ಶರಣರ ಮನಮುಟ್ಟುವ ಹಾಗೆ ಬರೀ ನಮ್ಮ ಶಾಸ್ತ್ರಗಳು ಹೇಳೋದ ಹಾಗೆ ನಾವು ಪುರಾಣಕ್ಕಿಂತಲೂ ಇದು ಮನಮುಟ್ಟುವ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಹಸ್ತದಿಂದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೂ ಹೇಳುತ್ತಾ ನಾವೇನು ಕೆಳಗೆ ನಾವು ನಾಟಕ ನೋಡಲು ಬಂದಿದ್ದೀವಿ. ಶರಣರ ತಮ್ಮೂ ಎಲ್ಲರಿಗೂ ಶರಣ ಹೇಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ಬೇಗ ಪ್ರಾರಂಭ ಮಾಡಿ ಅಂತ ಸಂದರ್ಭದಲ್ಲಿ ಅವರಿಗೆ ಹೇಳುತ್ತಾ ಹೋಗುತ್ತೇನೆ. ಶರಣ ಬಸವೇಶ್ವರ ಮಹಾರಾಜ್ ಕಿ. ಈ ಸಂದರ್ಭದಲ್ಲಿ ಸೇವಾ ಭಾರತಿ ಕರ್ನಾಟಕ ಉತ್ತರ ಪ್ರಾಂತದ ಟ್ರಸ್ಟಿಗಳು ಹಾಗೂ ಬಂಧು ಪ್ರಿಂಟರ್ಸ್ ನ ಮಾಲೀಕರಾದ ಅಧ್ಯಕ್ಷರಾದ ರಮೇಶ್ ಜಿ ತಿಪ್ಪನೂರ್ ಸೇರಿದಂತೆ ಸ್ವಾಗತ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿಯ ವತಿಯಿಂದ ಬೀದಿ ವ್ಯಾಪಾರಿಗಳ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರು, ಪಾಲಿಕೆಯ ಆಯುಕ್ತರು ಹಾಗೂ ಉಪ ಆಯುಕ್ತರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಅಖಿಲ ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಸಂಘ ಕಲಬುರಗಿಯ ವತಿಯಿಂದ ದಿನಾಂಕ 7ನೇ ಫೆಬ್ರವರಿ 2014-15 ಕಾಯ್ದೆಯ ಅನುಸಾರ ಡೇನಲ್ಮ್ ಯೋಜನೆಯ ಅಡಿಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಬಗ್ಗೆ ದಿನಾಂಕ 7ನೇ ಫೆಬ್ರವರಿ 2016 ಹೈಕೋರ್ಟಿನ ಆದೇಶದ ಮೇರೆಗೆ ಬೀದಿ ವ್ಯಾಪಾರಿಗಳಿಗೆ ನಿಗದಿಪಡಿಸಲಾದ ಸ್ಥಳದಲ್ಲಿ ಸೂಪರ್ ಮಾರ್ಕೆಟ್, ಹಳೆ ಜೈಲ್ ಆವರಣದಲ್ಲಿ ವ್ಯಾಪಾರ ವಹಿವಾಟು ನಡೆಸಲು ಕಡ್ಡಾಯವಾಗಿ ಕೈಗೊಳ್ಳಬೇಕಾದ ಎಲ್ಲಾ ಕ್ರಮಗಳ ಕುರಿತು ಹಾಗೂ 7 ವ್ಯಾಪಾರ ವಲಯಗಳು ಗುರುತಿಸಲಾದ ಸ್ಥಳಗಳಲ್ಲಿ ವಲಯಗಳನ್ನು ಕಟ್ಟಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಲು ಹಾಗೂ ಈಗಾಗಲೇ ನಮ್ಮ ಸಂಘಕ್ಕೆ ನೀಡಿದ ಲೈಸೆನ್ಸ್ ನವೀಕರಣ ಮಾಡಿಕೊಡುವಂತೆ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ, ಪಾಲಿಕೆ ಆಯುಕ್ತರಾದ ಅವಿನಾಶ್ ಶಿಂದೆ ಹಾಗೂ ಪಾಲಿಕೆ ಉಪ ಆಯುಕ್ತರಿಗೆ ಜಗನ್ನಾಥ್ ಎಸ್ ಸೂರ್ಯವಂಶಿಯವರ ನೇತೃತ್ವದಲ್ಲಿ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಪೂಜ್ಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿಯವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದು, ಅದೇ ಥರ ಏನದ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಆಯುಕ್ತರಿಗೂ ಕೂಡ ಕೊಟ್ಟಿದ್ದೆವು. ಅದನಂತರ ಏನದ ಆಯುಕ್ತರಿಗೂ ಕೊಟ್ಟಿದ್ದೆವು. ಇದು ಸರ್ಕಾರದ ನಿಯಮಾವಳಿ ಪ್ರಕಾರ ಬೀದಿ ವ್ಯಾಪಾರಿಗಳು ಮೂಲಭೂತ ಸೌಕರ್ಯ ಏನು ಸಿಗೋದಿದೆ. ಈಗ ಕರ್ನಾಟಕ ರಾಜ್ಯದಲ್ಲಿ 14-15 ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಎಲ್ಲ ಅಭಿವೃದ್ಧಿ ಕರ್ನಾಟಕ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು ಎಷ್ಟಿದೆ, ಪುರಸಭೆಗಳು ಎಷ್ಟಿದೆ, ಅಲ್ಲಿ ಎಲ್ಲ ಜನಸಂಖ್ಯೆ ಬೀದಿ ವ್ಯಾಪಾರಿಗಳು ನೋಡ್ಕೊಂಡು ಯಾವ ವಿವಿಧ ವಸ್ತುಗಳು ವ್ಯಾಪಾರಿಸ್ತಾರ ಅವ್ರಿಗೆ ಜಮೀನು ಕೊಟ್ಟು ವ್ಯವಸ್ಥೆ ಮಾಡಬೇಕು ಮತ್ತು ಅವರು ಶುಲ್ಕ ತೊಗೋಬೇಕು ಮತ್ತು ಅವ್ರಿಗೆ ಲೋನು, ಅವ್ರಿಗೆ ನಿವೇಶನ, ಭಾಳಷ್ಟು ಮೂಲಭೂತ ಸೌಕರ್ಯಗಳು.
ಇದೆ ಅವ್ರಿಗೆ ಅಭಿವೃದ್ಧಿ ಮಾಡಬೇಕಂತ ಅಂತೂ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿವರೆಗೆ ಅದಕ್ಕೆ ಗಮನ ಕೊಡಲಾರ್ದೆ ವಿಳಂಬ ಧೋರಣೆ ತೋರಿಕೆಸಿಗೆ ಬೀದಿ ಬದಿ ವ್ಯಾಪಾರಿಗಳು ವಂಚನೆ ಮಾಡಿದ್ದಾರೆ. ಅದರ ಬಗ್ಗೆ ಆದಾಗ ನಾವು 1 ವರ್ಷ ಹಿಂದಗಡೆ ಒಂದು ದೊಡ್ಡ ಸಮಾವೇಶ ಮಾಡಿದೆವು. ಜಿಲ್ಲಾಧಿಕಾರಿ ಗಮನಕ್ಕೆ ಬರಲಿ, ಮತ್ತು ಇಲ್ಲಿಂದ MLAಗಳು ಮಂತ್ರಿಗಳು ಗಮನಕ್ಕೆ ಬರಲಿ, ಆಯುಕ್ತರಿಗೂ ಜನ ಚುರುಕು ಮುಟ್ಟಲಿ ಅಂತ ದೊಡ್ಡ ಪ್ರಮಾಣ ಸಮಾವೇಶ ಮಾಡಿದೆವು. 5-6 ಸಾವಿರ ಜನಗಳಿಗೆ ನೆರೆಸಿ ಬೀದಿ ವ್ಯಾಪಾರಿಗಳಿಗೆ. ಅಂತೂ ನಾವು ಏನದ ರಾಜ್ಯ ಸರ್ಕಾರ ಇದು ಕಮೆಂಟ್ಮೆಂಟ್ ಮಾಡ್ಯದ, ಸೆಂಟ್ರಲ್ ಗೌರ್ಮೆಂಟ್ನು ಆದೇಶ ಇದೆ, ಅದರ ಪ್ರಕಾರ ಇವರು ನಡ್ಕೊಳ್ತಾರೆ. ಏನಂದ್ರೆ ಇದು ಮಹಾನಗರ ಪಾಲಿಕೆದವರು ಆ ಸಿಬ್ಬಂದಿಗಳದ್ದು ತಪ್ಪು. ಜಿಲ್ಲಾಧಿಕಾರಿಗಳು ಸಿಬ್ಬಂದಿಗಳಾಯಿತು, ಜಿಲ್ಲಾಧಿಕಾರಿಗಳಾಯಿತು, ಯಾವುದೂ ಅಭಿವೃದ್ಧಿ ಮಾಡಿಲ್ಲ. ನಾವು ಅದಕ್ಕೆ ಖಂಡಿಸ್ತೀವಿ. ಈಗ ಅದನ್ನು ಇವತ್ತಿನ ದಿವಸ ನಾವು ಕೆಲವು ಮನೆಗಳು ಕೊಟ್ಟ 5-6 ತಿಂಗಳು 3 ತಿಂಗಳಿಗೆ ಕಂಟಿನ್ಯೂ ಇದೆ. ಇದು ಕೊನೆಯ ಮನವಿ ಅದ. ಇವತ್ತು ನಾವು ಮನವಿ ಕೊಡ್ತಾಯಿದ್ದೀವಿ ಮಹಾನಗರ ಪಾಲಿಕೆ ಮಹಾಪೌರರಿಗೆ, ಆಯುಕ್ತರಿಗೆ. ಇದು ಮನವಿಗೆ ಸ್ಪಂದಿಸಿ ಈಗ ಅವರು ಎಚ್ಚೆತ್ತುಕೊಂಡು ಸದ್ಯದಲ್ಲಿ ಈ ಜುನೂನುಗಳು ಮಾಡಿದ್ದಾರೆ. ಗುಲ್ಬರ್ಗಲ್ಲಿ 7 ಜುನೂನು ಅಂತ ಘೋಷಣೆ ಮಾಡಿದ್ದಾರೆ. ಮತ್ತು ಬೀದಿ ವ್ಯಾಪಾರಿಗಳು ಲೋನು ಆಶ್ರಯನಿವೇಶನ ಕೊಡ್ತೀನಿ ಅಂತ ಹೇಳಿದಾರೆ. ಅವು ನಾನು ಹೇಳ್ತಾ ಇಲ್ಲ, ರಾಜ್ಯ ಸರ್ಕಾರ ಕಾಗದಗಳು ಲೆಟರ್ಗಳು ನನ್ನ ಸಂಘಿಗೆ ಬಂದಿವ, ಸಂಬಂಧಪಟ್ಟ ದಾಖಲೆಗಳು ಸಹಿತ ನಾವು ಏನಾದರೂ ಮನವಿ ಕೊಟ್ಟಿವಿ. ಅವ್ರಿಗೆ ಒಂದು 15 ದಿನದ ನಾವು ಗಡುವು ಕೊಡ್ತೀನಿ ಇಲ್ಲಿಂದ ಮಹಾಪೌರಿಗೆ, ಅಧಿಕಾರಿಗಳಿಗೆ. ಒಂದು ವೇಳೆ ಅವರು 15 ದಿನದಲ್ಲಿ ಈ ಸರ್ವೆ ಮಾಡಿ ಬೀದಿ ವ್ಯಾಪಾರಿಗಳ ಸಮೀಕ್ಷೆ ಮಾಡಿ ಎಲ್ಲಿ ಜುನೂಲ್ ಗುರುತಿಸಿದರು ಅಲ್ಲಿ ಮಾಡಬೇಕಂತ ವಿಳಂಬ ಮಾಡಿದರು. ಅದೇ ಗುರುತಿಸಿ ಅಲ್ಲಿಂದ ಸ್ವಚ್ಛತೆ ಮಾಡಿ ಶಿಸ್ತು ಮಾಡಿ ಜುನೂಲ್ ಕೊಟ್ಟು ಎಲ್ಲ ಬೀದಿ ವ್ಯಾಪಾರಿಗಳು ಇದ್ದಂಥ ಬಡ ಜನರಿಗೆ ಅಭಿವೃದ್ಧಿ ಮಾಡಿ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಮ್ಮದು ವಿನಂತಿ ಅದ ಸಂಬಂಧಪಟ್ಟ ಅಧಿಕಾರಿಗಳು. ಒಂದು ವೇಳೆ ವಿಳಂಬ ರೀತಿ ತೂರಿ ಇನ್ನೂ ಅದೇ ನಾವು ಹಿಂದೆ ಮಾಡ್ದಂಗೆ ಮಾಡ್ತೀವಿ ಅಂದರೂ ಕಾನೂನಿನ ಅವ್ರದ್ದು ಮನೆಯದಲ್ಲ. ಈಗ ಮುಂದಿನ ನಾನು ಹೇಳಲ್ಲ. ಮತ್ತೆಲ್ಲ ಸಾವಿರಾರು ಜನರಿಗೆ ತೋಂಡಿಕೆಸಿಗೆ ಏನದ ನಾವು ಉಪವಾಸ ಸತ್ಯಾಗ್ರಹ, ಧರಣಿ, ರಸ್ತಾ ರೋಕೋ, ಹೋರಾಟ ನಾವು ಹಿಡಿಬೇಕಾಗ್ತದೆ. ಎಂದು ಬೀದಿ ವ್ಯಾಪಾರಿಗಳ ಸಂಘದಿಂದ ಅಧ್ಯಕ್ಷರಾದಂಥ ಜಗನ್ನಾಥ ಸೂರೇಶ್ವರ ನೇತೃತ್ವದಲ್ಲಿ ಮಾನ್ಯ ಮಹಾಪೌರರಿಗೆ, ಮಾನ್ಯ ಆಯುಕ್ತರಿಗೆ, ಉಪಾಯುಕ್ತರಿಗೆ ಹಲವು ಬೇಡಿಕೆಗಳಾಗಿ ಮತ್ತು ಹಲವು ಸಮಸ್ಯೆಗಳ ಹೋಗಲಾಡಿಸಲು ಒಂದು ಮನವಿಯನ್ನು ನೀಡಲಾಗಿದೆ. ಮನವಿ ನೀಡತಕ್ಕಂಥ ಉದ್ದೇಶ ಏನೆಂದರೆ, ಸುಮಾರು ವರ್ಷಗಳಿಂದ ಬೀದಿ ವ್ಯಾಪಾರಿಗಳ ಸಂಘ ಹಗಲಿರುಳು ಏನದು ಇವತ್ತು ಬೀದಿ ವ್ಯಾಪಾರಿಗಳ ಏಳಿಗೆಗಾಗಿ ನಮ್ಮ ನಾಗರಿಕರ ಸೇವೆಯನ್ನು ಗೈಯುವಂಥ ಮಳೆ ಚಳಿ ಬಿಸಿಲು ಎನ್ನದೇ ಬೀದಿ ಬದಿ ಮೇಲೆ ಕುಳಿತು ವ್ಯಾಪಾರ ಮಾಡಿ ನಾಗರಿಕರ ಸೇವೆಯನ್ನು ಮಾಡ್ತಕ್ಕಂಥ ಈ ಬಡವ ವ್ಯಾಪಾರಿಗಳಿಗಾಗಿ ಈ ಸಂಘವನ್ನು ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಬರ್ತಾಯಿದೆ. ಇವತ್ತು ಆ ಅಧಿಕಾರಿಗಳು ಬರೀ ಮನವಿ ಸ್ವೀಕಾರ ಮಾಡಿ ಹಾರೈಕೆ ಉತ್ತರವನ್ನು ನೀಡಿ ಯಾವುದೇ ರೀತಿ ಇವತ್ತು ನಲಮ್ ಯೋಜನೆ ಆಗಿರ್ಬೋದು, ಆಶ್ರಯ ಯೋಜನೆಗಳಾಗಿರ್ಬೋದು, ಧನಸಹಾಯ ಯೋಜನೆ ಆಗಿರ್ಬೋದು, ಯಾವುದೇ ಒಂದು ಬಡ ವ್ಯಾಪಾರಿಗಳಿಗೆ ನೀಡುವಲ್ಲಿ ವಿಫಲರಾಗಿದ್ದರೆ ಪುನಃ, ಯಾಕಂದರೆ ಮಾನ್ಯ ಆಗಿನ ಉಸ್ತುವಾರಿ ಸಚಿವರಂಥ ದಿವಂಗತ ಕಮಲ್ ಇಸ್ಲಾಂ ಸಾಹೇಬರು ಕೂಡ ಈ ಬೀದಿ ವ್ಯಾಪಾರಿಗಳಿಗೆ 7 ಜುನಲ್ ಮಾರುಕಟ್ಟೆಗಳನ್ನು ಕಟ್ಟಿಕೊಟ್ಟು ಆ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿದರು. ಇವತ್ತಿಗೂ ಕೂಡ ಒಂದು ಮಾರುಕಟ್ಟೆಯನ್ನು ಕಟ್ಟಿ ಆ ರೀತಿ ವ್ಯವಸ್ಥೆ ಮಾಡಿಲ್ಲ. ಏನಾದರೂ 7 ಜುನಲ್ ಮಾರುಕಟ್ಟೆ ಕಟ್ಟಿ ಇವತ್ತು ವ್ಯಾಪಾರಸ್ಥರಿಗೆ ಏನದ ಅಲ್ಲಿ ಸ್ಥಳದಲ್ಲಿ ವ್ಯವಸ್ಥೆ ಮಾಡಿದರೆ ಇವತ್ತು ಸಾರ್ವಜನಿಕರಿಗೆ ಮತ್ತು ಸತ್ಯರಿಗೆ ಅಡೆತಡೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರಲ್ಲ. ಯಾಕಂದರೆ ಭಾಳಷ್ಟು ಜನ ಬೀದಿ ವ್ಯಾಪಾರ ಸಂಘದವರಿದ್ದೀರಿ, ಏನ್ರಿ ರೋಡಿ ಮೇಲೆ ವ್ಯಾಪಾರ ಮಾಡ್ತಾರೆ ನೀವೆಲ್ಲ ಹೇಳಲ್ಲ ಅಂತ ನಮಗೂ ಅಣ್ಣವ್ರಿಗೆ ಕೇಳ್ತಿರ್ತಾರೆ. ಆದರೂ ಕೂಡ ನಮ್ಮ ಬಡ ವ್ಯಾಪಾರಿಗಳು ಇವತ್ತೇನದ ಈ ಮಾರುಕಟ್ಟೆ ಸ್ಥಳದ ವ್ಯವಸ್ಥೆ ಇಲ್ಲದ ಕಾರಣ ಈ ರೀತಿ ಏನದ ಇವತ್ತು ಪರಿಸ್ಥಿತಿ ಆ ಲೆವೆಲ್ ಬಂದದ. ದಯಮಾಡಿ ಇವತ್ತು ಸುರೇಶ್ ಅಣ್ಣ ನೇತೃತ್ವದಲ್ಲಿ ಇವತ್ತು ಈ ಹಳೆ ಸೂಪರ್ ಮಾರ್ಕೆಟ್ ಏನು ಹಳೆಯ ಜಾಗದಲ್ಲಿ ಹಳೆ ಜಿಲ್ಲೆಯಲ್ಲಿ ಒಂದು ಸ್ಥಳದ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ಮೂಲ ಸೌಕರ್ಯ ಇರೋದಿಲ್ಲ. ಲೈಟಿನ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು. ಹಾಗಾಗಿ ದಯಮಾಡಿ ಅದನ್ನು ಸ್ವಚ್ಛ ಮಾಡಿ ವ್ಯವಸ್ಥೆ ಮಾಡಿ ವ್ಯಾಪಾರಸ್ಥರಿಗೆ ಅಲ್ಲಿ ಅನುವು ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಅದೇ ರೀತಿ ಬರ್ತಕ್ಕಂಥ ಏನು ಇವತ್ತು ಸರ್ಕಾರದ ಯೋಜನೆಗಳಿವೆ ಸಂಘದ ಮುಖಾಂತರ ವ್ಯಾಪಾರಸ್ಥರಿಗೆ ನೀಡಬೇಕಂತೇಳಿ ಮನವಿ ಮಾಡ್ಕೊಂಡು, ನಾಳೆ ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಹಬ್ಬದ ಆಚರಣೆಯ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿ ಇರುವ ಈದ್ಗಾ ಮೈದಾನದಲ್ಲಿ ನಾಳಿನ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲು ಸಕಲ ಸಿದ್ಧತೆಗಳು ಭರದಿಂದ ಸಾಗಿವೆ.
ನಾಳೆ ರಂಜಾನ್ ಹಬ್ಬ ಆಚರಣೆ ಮಾಡುತ್ತಿರುವ ಪ್ರಯುಕ್ತ ಇಂದು ಮುನ್ನಾ ದಿನ ಚಾಂದ್ರಾತ್ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿ ಸಾರ್ವಜನಿಕರು ಹೊಸ ಬಟ್ಟೆ ಮತ್ತು ಇತರೆ ಸಾಮಾನುಗಳನ್ನು ಖರೀದಿಸುತ್ತಿರುವ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲೆಡೆ ಕಂಡುಬರುತ್ತಿವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.